ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಅದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಬೆಳದಿಂಗಳ ಊಟ ಮಾಡೋಕ್ಕೆ ಸಿದ್ದು ಶಾರದಾ ಅಡುಗೆನ ತಯಾರಿ ಮಾಡಿ ಎಲ್ಲರನ್ನೂ ಊಟಕ್ಕೆ ಕರಿತಾ ಇರ್ತಾರೆ. ಹಾಗೆ ದೀಪು ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಅಜ್ಜಿ, ನಾವು ಬೆಂಗಳೂರಲ್ಲಿ ಗ್ಯಾಸಲ್ಲಿ ಅಡುಗೆ ಮಾಡ್ತೀವಲ್ಲ, ಅದಕ್ಕಿಂತ ಹಳ್ಳೀಲಿ ಒಲೆ ಸೌದೆಯಲ್ಲಿ ಅಡುಗೆ ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಲ್ವಾ ಅಜ್ಜಿ ಅಂತ ಅಂದಾಗ, ಹೌದು ಪುಟ್ಟ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅನ್ಬೇಕಾದ್ರೆ ನಾನು ಹೊಟ್ಟೆ ತುಂಬ ಊಟ ಮಾಡಬೇಕು, ಮೊದಲು ನನಗೆ ಊಟ ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಪುಟಾಣಿಗೆ ಇವತ್ತು ಹೊಟ್ಟೆ ತುಂಬ ಊಟ ಕೊಡ್ತೀನಿ, ಆದರೆ ತಟ್ಟೆಲ್ಲಿ ಕೊಡಲ್ಲ ಅಂತ ಅಂದಾಗ, ಯಾಕಪ್ಪ ಬಾಳೆದೆಲೆಲಿ ಏನಾದರೂ ಊಟ ಕೊಡ್ತೀರಾ, ಎಲ್ಲರೂ ಬಾಳೆದೆಲೆಲಿ ಊಟ ಮಾಡಬೇಕಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಇವತ್ತು ಬೆಳದಿಂಗ್ಳಲ್ವಾ, ಬೆಳದಿಂಗ್ಳು ಊಟ ಮಾಡೋಣ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ಅಮ್ಮ ಇಂಥ ಚಾನ್ಸ್ನ ನಾವು ಮಿಸ್ ಮಾಡ್ಕೊಳಕ್ಕಾಗಲ್ಲ, ನಮಗೂ ಸಹ ನೀನು ಕೈ ತುತ್ತು ಕೊಡು ಅಂತ ಅಂದಾಗ ಎಲ್ಲರೂ ಹೌದು ಅಮ್ಮ, ನೀನೇ ಕೈ ತುತ್ತು ಕೊಡಬೇಕು ಅಂತ ಅಂದಾಗ, ವಿಮಲ, ಇಂಥ ಸೌಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ, ನನಗೆ ಸಿಕ್ಕಿದೆ, ನಾನು ಖಂಡಿತ ನೀವೆಲ್ಲ ಇಷ್ಟಪಡ್ತಿದ್ದೀರಾ, ಕೈ ತುತ್ತು ಕೊಡ್ತೀನಿ ಅಂತ ಎಲ್ಲರಿಗೂ ಪ್ರೀತಿಯಿಂದ ಕೈ ತುತ್ತು ಕೊಡ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಖುಷಿಯಿಂದ ತಿಂತಿರ್ಬೇಕಾದ್ರೆ ವಿಮಲ ಮಾತ್ರ ತನ್ನ ತವ್ರ ಮನೆ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಏನಾಯಿತು ವಿಮಲಮ್ಮ ಅಂತ ಈ ಕಡೆ ಶಾರದಾ ಕೇಳ್ತಿರ್ಬೇಕಾದ್ರೆ, ಆರತಿ ಯಾವಾಗಲೂ ಹಂಗೆ, ಅವರು ಕಷ್ಟ ಬಂದಾಗೂ ಅಳ್ತಾರೆ, ಖುಷಿ ಆದಾಗಲೂ ನಮ್ಮಮ್ಮ ಯಾವಾಗಲೂ ಹಿಂಗೆ ಅಳ್ತಾ ಇರ್ತಾರೆ, ಹೋಗಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಷ್ಟಕ್ಕೆ ಏನಾಯಿತು ಹೇಳಮ್ಮ ಪ್ಲೀಸ್ ಅನ್ಬೇಕಾದ್ರೆ, ಹಳೆ ನೆನಪುಗಳು ಕಾಡ್ತಾ ಇದ್ದೇವೆ ಸಿದ್ದು ಅಂತ ಅಂದಾಗ, ಯಾವುದಮ್ಮ ಹಳೆ ನೆನಪು ಅಂತ ಅಂದಾಗ, ನೀವೆಲ್ಲ ಚಿಕ್ಕವರಾಗಿದ್ರಿ, ನಾವೆಲ್ಲ ಊರಿಗೆ ಬಂದಿದ್ವಿ ನಮ್ಮ ಅಮ್ಮನ ಜೊತೆ, ನಮ್ಮಮ್ಮ ಎಲ್ಲರಿಗೂ ಕಾಯಿ ತುತ್ತು ಕೊಡ್ತಿದ್ರು, ಆದರೆ ನಮ್ಮ ಅಪ್ಪನಿಗೆ ಅಣ್ಣನಿಗೆ ನಾನೇ ಕೈ ತುತ್ತು ಕೊಡಬೇಕಿತ್ತು. ಅಪ್ಪ ಹೇಳ್ತಾ ಇದ್ರು, ನೀನು ಕೈಯಾರೆ ಕೊಟ್ಟರೆ ಕೈ ರುಚಿ ಇನ್ನೂ ಜಾಸ್ತಿ ಇರುತ್ತೆ ವಿಮಲ ಅಂತ ಅನ್ನೋರು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿತ್ತು, ಎಷ್ಟು ತೃಪ್ತಿಯಾಗಿ ಊಟ ಮಾಡ್ತಿದ್ವಿ ಗೊತ್ತಾ ಅಂತ ಕಣ್ಣೀರು ಹಾಕ್ಬೇಕಾದ್ರೆ, ಶಾರದಾ ಹೌದಮ್ಮ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವಳು ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾನು ಸಹ ಹೇಳ್ತಾ ಇರ್ತಾಳೆ, ಏನೇನೋ ಸಮಸ್ಯೆ ಆಗಿ ನಮ್ಮ ಕುಟುಂಬಗಳು ಛಿದ್ರ ಛಿದ್ರ ಆಗಿವೆ, ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದೀವಿ ಅಮ್ಮ, ಆದರೆ ಯೋಚನೆ ಮಾಡಬೇಡಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ಅಂದಾಗ ಸಿದ್ದನು ಸಹ ಹೇಳ್ತಾ ಇರ್ತಾನೆ, ಹೌದಮ್ಮ ನೀವು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಒಳ್ಳೆ ಕಾಲ ಬರುತ್ತೆ, ತಾತ ಮಾವ ಅತ್ತೆ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ಅಲ್ಲ ಅಮ್ಮ, ಈ ರೀತಿ ಸಂತೋಷವಾಗಿದ್ದೀವಿ ಇಂಥ ಟೈಮಲ್ಲಿ ದಯವಿಟ್ಟು ನೀನು ಅಳಬೇಡ, ಸುಮ್ಮನೆ ಇರಮ್ಮ ಅಂತ ಅಂದಾಗ, ಹೌದು ಆರತಿ ಹೇಳ್ತಾ ಇರ್ತಾರೆ, ಕರೆಕ್ಟ್ ಇದೆ ವಿಮಲಮ್ಮ, ನೀವು ಖುಷಿಯಾಗಿದ್ದರೆ ನಾವೆಲ್ಲ ಖುಷಿಯಾಗಿರ್ತೀವಿ ಅಂತ ಅನಸೂಯೆ ಹೇಳ್ತಿರ್ಬೇಕಾದ್ರೆ ನನಗೊಂದು ಐಡಿಯಾ ಬಂತು. ಏನು ಗೊತ್ತಾ, ಅಮ್ಮಮ್ಮ ಅಳ್ತಿದ್ದಾರಲ್ಲ, ಇನ್ನೂ ಕಣ್ಣೀರು ಒರೆಸ್ಕೊತಿಲ್ಲ ಅಂತ ಅಂದರೆ ನಾನು ಸಮಾಧಾನ ಮಾಡಬೇಕು ಅಂತ ಅನಿಸುತ್ತೆ, ಅದಕ್ಕೆ ಅವರು ಅಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಅಮ್ಮಮ್ಮ ಬೇಜಾರು ಮಾಡ್ಕೋಬೇಡಿ, ಅಪ್ಪ ಹೇಳ್ದಂಗೆ ಎಲ್ಲ ಸರಿ ಹೋಗುತ್ತೆ, ನೀವು ಖುಷಿಯಾಗಿರಿ, ಇವಾಗ ಎಲ್ಲರಿಗೂ ನೀವು ಕೈ ತುತ್ತು ಕೊಟ್ಟಿದ್ದೀರಿ, ಇವಾಗ ನಾನು ಕೊಡ್ತೀನಿ ಅಂತ ಪ್ರೀತಿಯಿಂದ ದೀಪು ವಿಮಲನಿಗೆ ಊಟ ಮಾಡಿಸ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವಳು ಸಹ ಪ್ರೀತಿಯಿಂದ ತನ್ನ ಮೊಮ್ಮಗಳಿಗೆ ಪ್ರೀತಿಯಿಂದ ಕೈ ತುತ್ತನ್ನ ಕೊಡ್ತಾ ಇರ್ತಾಳೆ. ಏನೊಂದು ಕಡೆ ಪೂಜೆಗೆ ಶಾರದಾ ಲಿಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಅನಸೂಯನ ಹತ್ರ ಕೇಳ್ತಾ ಇರ್ತಾಳೆ. ಹಾಗೆ ವಿಮಲ ಹತ್ರನೂ ಕೇಳ್ತಾ ಇರ್ತಾಳೆ, ಅಮ್ಮ ಇನ್ನೇನಾದರೂ ಬೇಕಾ, ಅರ್ಶಿನ ಕುಂಕುಮ ಎಲ್ಲ ಬರ್ಕೊಂಡಿದ್ದೀನಿ ಅಂತ ಅಂದಾಗ, ಕರ್ಪೂರ, ಗಂಧದ ಕಡ್ಡಿ, ಹೂವು, ಹಣ್ಣು ಪ್ರತಿಯೊಂದನ್ನು ಲಿಸ್ಟ್ ಮಾಡ್ಕೊ, ಹಾಗೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊ, ಏಕೆಂದರೆ ಕೊನೆ ಮೂಮೆಂಟಲ್ಲಿ ಇಲ್ಲ ಅಂತ ಆಗಬಾರ್ದಲ್ವಾ, ಹಾಗೆ ಬಳೆಗಳನ್ನೆಲ್ಲ ಬರ್ಕೊ ಅಂತ ಇಬ್ಬರು ಹೇಳ್ತಾ ಇರ್ತಾರೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ಹೂವೆಲ್ಲ ಬರ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಬರ್ಕೊಳ್ಳಿ, ಕನಕಾಂಬರ, ಮಲ್ಲಿಗೆ ಹೂವೆಲ್ಲ ಬೇಕಲ್ವಾ ಅಂದಾಗ, ಅದೆಲ್ಲ ಲಿಸ್ಟ್ ಮಾಡಿಟ್ಟಿದ್ದೀನಿ, ಇನ್ನೇನಾದರೂ ಬೇಕಮ್ಮ, ತುಪ್ಪ, ಹಾಗೆ ತುಪ್ಪದ ಬತ್ತಿ ಎಲ್ಲ ಬೇಕಾ ಅಂತ ಅಂದಾಗ, ಹೌದು ಎಲ್ಲ ಬೇಕು ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಅನಸೂಯೆ ಹೇಳ್ತಾ ಇರ್ತಾಳೆ, ಇದನ್ನೆಲ್ಲ ನಾನು ನೋಡ್ಕೋತೀನಿ ಶಾರದಾ, ನಾನು ವಿಮಲಮ್ಮ ಇದ್ದೀವಲ್ವ ನೋಡ್ಕೋತೀವಿ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಆರತಿ, ದೀಪು, ಸಿದ್ಧಾರ್ಥನ ಕರ್ಕೊಂಡು ಊರೆಲ್ಲ ಸುತ್ತಾಡಿಸ್ಕೋಬೋಗು, ಊರಿಗೆ ಬಂದು ಎಷ್ಟು ದಿನಗಳಾಗಿದೆ ಅಂತ ಅಂದಾಗ, ಹೌದು ಅದಕ್ಕೆ ಬನ್ನಿ ಅಂತ ಅಂದಾಗ, ದೀಪನು ಸಹ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಸಿಲ್ಲ, ಬನ್ನಿ ಅಮ್ಮ ಹೋಗೋಣ ಅಂತ ಕರಿತಾ ಇರ್ತಾಳೆ. ಏನೇ ದೀಪು, ಇದೇ ನಿನಗೆ ಹೊಸ್ತೇನೆ ಊರು, ಈಗಷ್ಟೇ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ, ಪೂಜೆ ಎಲ್ಲ ಮುಗೀಲಿ, ಆಮೇಲೆ ಹೋಗಿ ಸುತ್ತಾಡ್ಕೊ ಬರೋಣ ಅಂತ ಅನ್ಬೇಕಾದ್ರೆ ಆರತಿ ಪ್ಲೀಸ್ ಅದಕ್ಕೆ ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ. ಏನು ಮಹಿಳಾ ಮಂಡಳಿಗಳೆಲ್ಲ ಸೇರಿಕೊಂಡು ಏನೋ ಸ್ಪರ್ಧೆನ ನಡೆಸ್ತಿದ್ದೀರಾ ಅಂತ ಕೇಳ್ಕೊಂಡು ನಗಾಡ್ತಾ ಇರ್ತಾನೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಏನು ಮಾತಾಡ್ತಾ ಇದ್ರಿ ಅಂತ ಅಂದಾಗ, ನೋಡಿ ಸಿದ್ಧಾರ್ಥ ಅವರೇ, ಊರು ಸುತ್ತಕ್ಕೆ ಹೋಗಿ ಅಂತ ಅಂದರೆ ಲೀಸ್ಟ್ ಮಾಡ್ಕೊಂಡು ಕೂತಿದ್ದಾಳೆ, ಇದನ್ನೆಲ್ಲ ನಾವು ನೋಡ್ಕೊಳ್ಳಲ್ವಾ, ಪೂಜೆಗೆ ಏನೇನು ಬೇಕೋ ಆ ಲೀಸ್ಟ್ನ ನಾನು ವಿಮಲಮ್ಮ ಮಾಡ್ತೀವಿ ಅಂತ ಅಂದರೆ ನನ್ನ ಮಾತೇ ಕೇಳ್ತಿಲ್ಲ ಅಂತ ಅಂದಾಗ, ಬನ್ನಿ ಶಾರದಾ ಅವರೇ, ಅದನ್ನು ಅಮ್ಮವ್ರು ನೋಡ್ಕೋತಾರೆ, ನಾವು ಊರು ಸುತ್ಕೊ ಬರೋಣ, ನಿಮ್ಮೂರು ತೋರಿಸಿ ಅಂತ ಅನ್ಬೇಕಾದ್ರೆ, ಸರಿ ಸರ್ ಆಯಿತು, ನೀವೆಲ್ಲ ಕೇಳ್ತಿದ್ದೀರಾ,
ನಾನು ಬರ್ತೀನಿ ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಆರತಿ ಹೇಳ್ತಾ ಇರ್ತಾಳೆ, ಏನು ಅದಕ್ಕೆ ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ, ಇಷ್ಟವರೆಗೂ ನಾನು ಮತ್ತು ದೀಪು ಬನ್ನಿ ಅಂತಂದರೆ ಕೆಲಸ ಇದೆ ಅಂತ ಹೇಳ್ತಾ ಇದ್ರಿ, ಇವಾಗ ಅಣ್ಣ ಒಂದೇ ಒಂದು ಮಾತು ಕರೆದಿದ್ದಕ್ಕೆ ಹೊರಟಿದ್ದೀರಲ್ಲ, ಏನೇನು ಸಮಥಿಂಗ್ ಅಂತ ನಗಾಡ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಆದರೆ ಮನೆಯವರೆಲ್ಲರೂ ಸಹ ಇವರಿಬ್ಬರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಶಾರದಾ ನಾಚ್ಕೊಂಡು, ಸುಮ್ಮನೆ ಆರತಿ ಏನಿಲ್ಲ, ಎಲ್ಲರೂ ಹೋಗೋಣ ಅಂತ ಅಂದಿದ್ದಕ್ಕೆ ಹೋಗೋಣ ಅಂತ ಅಂದೆ, ನೀನು ನನ್ನ ರೇಗಿಸ್ತೀಯ ಅಂತ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತು ಬಿಡಿ ಹತ್ಗೆ ಅಂತ ನಗಾಡ್ತಾ ಇರ್ತಾಳೆ. ಸರಿ ಬನ್ನಿ ಎಲ್ಲರೂ ಹೋಗೋಣ ಅಂತ ಖುಷಿಯಿಂದ ಊರನ್ನ ಸುತ್ತಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಎಲ್ಲರೂ ಊರು ಸುತ್ತಕ್ಕೆ ಅಂತ ಊರು ನೋಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸಿಕ್ಕಿರೋ ಜನಗಳೆಲ್ಲರೂ ಸಹ ಶಾರದನ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ನಿಮ್ಮೂರು ತುಂಬ ಚೆನ್ನಾಗಿದೆ, ಈ ಪರಿಸರ ವಾತಾವರಣ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಅಂತ ಅಂದಾಗ, ಹೌದು ಮತ್ತು ನಮ್ಮೂರು ಅಂದರೆ ಕಮ್ಮಿನಾ ಅಂತ ದೀಪು ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಏನ್ರಿ ನಿಮ್ಮೂರಲ್ಲಿ ಇರೋಬರೆಲ್ಲ ನಿಮ್ಮನ್ನು ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಅಷ್ಟು ಇಷ್ಟನಾ ಅಂತ ಅಂದಾಗ, ಹೌದು ಸರ್, ನಮ್ಮೂರಲ್ಲೆಲ್ಲ ಹುಟ್ಟಿ ಬೆಳೆದಿದ್ದು, ಎಲ್ಲರಿಗೂ ನಾನಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ, ಎಲ್ಲರೂ ಅದಕ್ಕೆ ಖುಷಿಯಾಗಿ ಮಾತಾಡಿಸ್ತಾರೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಚಿಕ್ಕ ಮಕ್ಕಳೆಲ್ಲ ಗಿಲ್ಲಿ ದಾಂಡು ಆಟ ಆಡ್ತಿರ್ಬೇಕಾದ್ರೆ, ಅಲ್ಲಿ ಗಿಲ್ಲಿ ದಾಂಡು ಆಟ ಆಡ್ತಿದ್ದಾರೆ, ಬನ್ನಿ ಅತ್ತೆ ಹೋಗೋಣ ಅಂತ ಆರ್ತಿನ ದೀಪು ಕರಿತಾ ಇರ್ತಾಳೆ. ನಾನು ಬರಲ್ಲ, ನೀನು ಹೋಗಿ ಆಟ ಆಡ್ಕೊಬಾ ಅಂತ ಅಂದಾಗ, ಅಪ್ಪ ಅಮ್ಮ ನಾನು ಹೋಗಿ ಆಟ ಆಡ್ಕೊ ಬರ್ತೀನಿ ಅಂತ ಖುಷಿಯಿಂದ ಫ್ರೆಂಡ್ಸ್ ಹತ್ರ ದೀಪು ಹೋಗ್ತಾ ಇರ್ತಾಳೆ. ಹಾಗೆ ಎಲ್ಲ ಆಟ ಆಡ್ತಿರೋ ಹುಡುಗರೆಲ್ಲ ನೀನು ಯಾರು ಅಂತ ಅನ್ಬೇಕಾದ್ರೆ, ನನ್ನ ಹೆಸರು ದೀಪು, ನಾನು ಇದೇ ಊರಿನವಳು, ಆದರೆ ನಾನು ಇವಾಗ ಬೆಂಗಳೂರಲ್ಲಿದ್ದೀನಿ, ನನಗೆ ಊರಿಗೆ ಬಂದು ನಿಮ್ಮನ್ನೆಲ್ಲ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು, ಗಿಲ್ಲಿ ದಾಂಡು ಆಟ ಆಡೋಕ್ಕೆ ನನಗೂ ಬರುತ್ತೆ, ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಅಂದಾಗ ಆ ಫ್ರೆಂಡ್ಸೆಲ್ಲ ಹೇಳ್ತಾ ಇರ್ತಾರೆ, ನೀನು ಹುಡುಗಿ ಇದನ್ನೇನಿದ್ರು ಆಟನ ಹುಡುಗರು ಆಡಬೇಕು, ಪಕ್ಕದ ಬೀದಿಲಿ ಹುಡುಗಿರೆಲ್ಲ ಕುಂಟೆ ಬಿಲ್ಲೆ ಆಡ್ತಿದ್ದಾರೆ, ಅಲ್ಲಿಗೆ ಹೋಗು ಅಂತ ಅಂದಾಗ, ಪ್ಲೀಸ್ ಈ ಆಟ ಆಡೋಕ್ಕೆ ನನಗೂ ಬರುತ್ತೆ, ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಅಂದಾಗ, ಇಲ್ಲ ಹೋಗಿ ಸುಮ್ಮನೆ ಅಂತ ಬೈದು ಕಳಿಸ್ತಾರೆ. ಹಾಗೆ ದೀಪು ಬೇಜಾರು ಮಾಡಿಕೊಂಡು ತನ್ನ ಅಪ್ಪ ಅಮ್ಮನ ಹತ್ರ ಹೋದಾಗ, ಶಾರದಾ ಯಾಕೆ ಬೇಜಾರಾಯ್ತಾ, ಏನಾಯಿತು ಅಂತ ಅಂದಾಗ, ಅಮ್ಮ ನಾನು ಹುಡುಗಿ ಅಂತ ಅವರು ಸೇರಿಸ್ಕೋತಿಲ್ಲ ಕಣಮ್ಮ ಅನ್ಬೇಕಾದ್ರೆ, ಅಷ್ಟೇ ತಾನೇ, ಸರಿ ಆಯಿತು ಬಿಡು, ಆಡಿದ್ರಾತು, ಬೇರೆ ಆಟ ಆಡೋಣ ಅಂದಾಗ, ಇಲ್ಲ ಅಪ್ಪ ಹುಡುಗ ತಾನೇ, ಅಪ್ಪನ ಕರ್ಕೊಂಡೋಗಿ ಆಟ ಆಡಿಸ್ತೀನಿ ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ, ನನಗೆ ಆಟ ಎಲ್ಲ ಬರಲ್ಲ, ಊರು ಬೇರೆ ಸುತ್ತಾಡಬೇಕು, ಸುಮ್ಮನೆ ಇರು ದೀಪು, ಬೇಡ ಈ ಆಟ ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ನೀನು ಬರಲೇಬೇಕು ಅಂತ ಕರ್ಕೊಂಡು ಬರ್ತಾಳೆ. ಆಟ ಮಾಡಿ ಸಿದ್ದನ್ನ ಕರ್ಕೊಬಂದಾಗ ಅಲ್ಲಿರೋ ಹುಡುಗರೆಲ್ಲ ಹೇಳ್ತಾ ಇರ್ತಾರೆ, ಮತ್ತೇನಕ್ಕೆ ಬಂದೆ ಅಂತ ಅಂದಾಗ, ನಾನು ಹುಡುಗಿ ಅಂತ ನೀವು ಸೇರಿಸ್ಕೊಳ್ಳಿಲ್ವಲ್ಲ, ಇವಾಗ ನಮ್ಮ ಅಪ್ಪ ಹುಡುಗ ತಾನೇ, ಅಪ್ಪನ ಸೇರಿಸ್ಕೊಂಡು ಆಟ ಆಡಿ ಅಂತ ಅಂದಾಗ, ಇದು ಚಿಕ್ಕ ಮಕ್ಕಳು ಆಟ ಆಡೋ ಆಟ, ದೊಡ್ಡವ್ರು ಆಡೋದಲ್ಲ ಅಂಕಲ್, ನೀವು ಹೋಗಿ ಅಂತ ಹೇಳ್ಬೇಕಾದ್ರೆ, ಬಾಪುಟ ಹೋಗೋಣ, ನಾವು ಊರು ಸುತ್ತಾಡೋಣ ಬಾ ಅಂತ ಅಂದಾಗ, ಇಲ್ಲ ಅಪ್ಪ ನೀನು ಈ ಆಟನ ಆಡಲೇಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೆ ಯಾಕ್ರೋ ನಮ್ಮ ಅಪ್ಪನ ಮುಂದೆ ಸೋಲ್ತೀನಿ ಅಂತ ಭಯನ ನಿಮಗೆ ಅಂತ ಹುಡುಗರನ್ನ ಟೀಸ್ ಮಾಡ್ತಿರ್ಬೇಕಾದ್ರೆ, ಆ ಥರ ಏನಿಲ್ಲ, ಒಂದು ಕಂಡೀಷನ್ನು, ನೀವೇನಾದರೂ ಸೋತ್ರೆ ನಾವು ಹೇಳ್ದಂಗೆ ಕೇಳಬೇಕು, ನಾವೇನಾದರೂ ಸೋತ್ರೆ ನೀವು ಹೇಳ್ದಂಗೆ ಕೇಳಬೇಕು ಅಂತ ಹುಡುಗರು ಒಂದು ಚಾಲೆಂಜ್ ಆಗ್ತಾಗ ದೀಪು ಅಕ್ಸೆಪ್ಟೆಡ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಈ ಆಟ ಏನೋ ನನಗೆ ಬರಲ್ಲ, ಪ್ಲೀಸ್ ಬಿಟ್ಬಿಡು ಮಗಳೇ ಅಂತ ಅಂದಾಗ, ನೋಡ್ತಾ ಇರಿ ಅಪ್ಪ, ಇವರನ್ನೆಲ್ಲ ನೀವು ಖಂಡಿತ ಸೋಲಿಸ್ತೀರಾ, ಆಟ ಸ್ಟಾರ್ಟ್ ಮಾಡೋಣ ಅಂತ ಗೇಮ್ ಆಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಆಟ ಆಡೋಕ್ಕೆ ಬರ್ದಲ್ಲೇ ಸೋಲ್ತಿರ್ಬೇಕಾದ್ರೆ, ಅಂಕಲ್ ಸೋಲುತ್ತೆ ಅಂತ ಎಲ್ಲ ಮಕ್ಕಳುಗಳು ಟೀಸ್ ಮಾಡ್ತಿರ್ಬೇಕಾದ್ರೆ ಸಿದ್ದು ಬೇಜಾರಾಗಿ ದೀಪು ಕಡೆ ನೋಡ್ತಾ ಇರ್ತಾನೆ. ಅಪ್ಪ ಪ್ಲೀಸ್ ಇದೊಂದು ಆಟ ನೀನು ಗೆಲ್ಲೇಬೇಕು ಅಪ್ಪ, ಪ್ಲೀಸ್ ನನಗೋಸ್ಕರ ಗೆಲ್ಲು ಅಂತ ಅಂದಾಗ, ಸರಿ ಮಗಳೇ ನೋಡು ಗೆಲ್ತಾ ಇರ್ತೀನಿ ಅಂತ ಎದ್ರುಕೊಂಡು ಗಿಲ್ಲಿನ ಹೊಡಿಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಬಂದು ಅವನ ಕೈ ಹಿಡ್ಕೊಂಡು ಹೊಡೆದ ತಕ್ಷಣ ಸಖತ್ತಾಗಿ ಅವಳು ಫೋರ್ಸಾಗಿ ಅದನ್ನು ಎಸ್ಬಿಡ್ತಾಳೆ. ಅದನ್ನು ನೋಡಿ ಮಕ್ಕಳೆಲ್ಲ, ಏನಕ್ಕ ನೀನು ಸೂಪರಾಗಿ ಆಡಿಬಿಟ್ಟೆ, ಆದರೆ ತುಂಬ ಚೀಟಿಂಗ್ ಮಾಡಿದೆ, ಅಣ್ಣ ತಾನೇ ಆಡಬೇಕಾಗಿದ್ದು, ನೀನು ಯಾಕೆ ಬಂದೆ ಅಂತ ಅಂದಾಗ, ಏನ್ರೋ ನೋಡ್ರು ಅವ್ರ ಕೈಲಿ ತಾನೇ ಕೋಲಿರೋದು, ಹಾಗಾಗಿ ನಾನು ಜಸ್ಟ್ ಸಪೋರ್ಟ್ ಮಾಡಿದೆ, ಅವರೇ ಹೊಡೆದಿದ್ದು, ಅವರೇ ವಿನ್ ಆಗಿದ್ದು, ನಾನು ಊರಲ್ಲಿಲ್ಲ ಅಂದ ತಕ್ಷಣ ಆಟ ಎಲ್ಲ ಮರ್ತುಬಿಡ್ತೀನಿ ಅಂದರು, ನನಗೆ ಆಟ ಬರುತ್ತೆ ಅಂತ ಅಂದಾಗ ಮಕ್ಕಳೆಲ್ಲ ಚೀಟಿಂಗ್ ಅಕ್ಕ ಅಂತ ಹೇಳ್ತಾ ಇರ್ತಾರೆ. ಸರಿ ಹಾಗಾದರೆ ನಾವೆಲ್ಲರೂ ಸೇರಿಕೊಂಡು ಒಂದು ಸಲ ಆಟ ಆಡೋಣ ಅಂತ ಅಂದಾಗ, ದೀಪು ನಾನು ಆಟ ಆಡ್ತೀನಿ ಅಂತ ಖುಷಿಯಿಂದ ಆಟ ಆಡ್ತಿರ್ಬೇಕಾದ್ರೆ ಅವಳಿಗೆ ಆಟ ಬರೋದೇ ಇಲ್ಲ. ಹಾಗೆ ನಾನು ಹೇಳ್ಕೊಡ್ತೀನಿ ಬಂಗಾರಿ ಅಂತ ಹೊಡಿಯೋದನ್ನು ಹೇಳ್ಕೊಡ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಅವಳಂತೂ ಆಟನ ಆಡ್ತಾ ಇರ್ತಾಳೆ. ಹಾಗೆ ಹೊಡೆದ ತಕ್ಷಣ ಒಂದು ಸರಿಯಾದ ದೊಣ್ಣೆ ಹೋಗಿ ಕಾರಿಗೆ ತಗಲಿ ಮಿರರೇ ಬಿದ್ದುಬಿಡುತ್ತೆ. ಅಷ್ಟೊತ್ತಿಗೆ ಇದು ಯಾರ್ದೋ ಕಾರ್ ಅಡ್ಡ ಬಂತು, ಈ ಥರ ಮಿರರ್ ಬೇರೆ ಹಾಳಾಯಿತು, ನಿಮ್ಮೂರು ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ವಲ್ಲ ಅದಕ್ಕೆ ಅಂತ ಅಂದಾಗ, ಯಾರಿರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಕಾರಿಂದ ಜ್ಯೋತಿಕ ಇಳಿತಾಳೆ. ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಮಿರರ್ ಹಾಳಾಗಿರೋದನ್ನು ನೋಡಿ ಇವ್ರ ಕಡೆ ಬರ್ತಾ ಇದ್ರೆ ಇವರಿಗೆಲ್ಲ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹೀಗೆ ಆರ್ತಿ ಜ್ಯೋತಿಕನ ನೋಡ್ಬಿಟ್ಟು, ಅಯ್ಯೋ ಅದಕ್ಕೆ ಗುಡಿದು ಸಿಡಿದು ಮಿಂಚು ಎಲ್ಲ ಒಟ್ಟೊಟ್ಟಿಗೆ ಬರ್ತಿದೆ ಅಂತ ಅಂದಾಗ, ಯಾರು ಹೆದರ್ಕೋಬೇಡಿ, ಏನೂ ಆಗಲ್ಲ, ಇದು ಹಳ್ಳಿ ಅಂದಮೇಲೆ ಈ ಥರ ಐತೆ, ಆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಶಾರದವ್ರೆ
ಅವರು ಏನಾಯಿತು ನೋಡೋಣ ಅಂತ ಹತ್ರ ಬರ್ತಾ ಇದ್ರೆ ಇವ್ರನ್ನೆಲ್ಲ ನೋಡಿ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಈ ಥರ ರೋಡಲ್ಲೆಲ್ಲ ಆಟ ಆಡ್ತಿದ್ದೀರಲ್ಲ ಅಂತ ಮಕ್ಕಳನ್ನೆಲ್ಲ ಬೈತಾ ಇದ್ರೆ ದೀಪು ಎದುರ್ಕೊಂಡು ತನ್ನ ಕೈಲಿದ್ದ ಕೋಲ್ನ ಬಚ್ಚಿಟ್ಕೊತಿರ್ಬೇಕಾದ್ರೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅವಳು ಕೆನ್ನೆ ಕೊಡೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಶಾರದಾ ಜ್ಯೋತಿಕಾ ಕೈ ಹಿಡ್ಕೊಂಡು ವಾರ್ನ್ ಮಾಡ್ತಾ ಇರ್ತಾಳೆ, ನನ್ನ ಮಗಳ ವಿಷಯಕ್ಕೆ ಬಂದರೆ ಅಥವಾ ನನ್ನ ಮಗಳಿಗೆ ಹೊಡೆಯಕ್ಕೆ ಬಂದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಅಂದಾಗ, ಏನೇ ಶಾರದಾ ನಿನಗೆ ಬುದ್ಧಿ ಇಲ್ವಾ, ಈ ಥರ ರೋಡಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ರೆ ಬುದ್ಧಿ ಹೇಳೋಕ್ಕಾಗಲ್ವಾ ಅಂತ ಅಂದಾಗ, ಇದು ಹಳ್ಳಿ, ಇದು ರೋಡು, ನೀನೇನಕ್ಕೆ ಸ್ಪೀಡಾಗಿ ಬಂದೆ, ಹಳ್ಳಿ ಅಂದಮೇಲೆ ಇದೆಲ್ಲ ಕಾಮನ್ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಅಲ್ಲ ಶಾರದಾ ತಪ್ಪನ್ನ ನಿನ್ನ ಕಡೆ ಇಟ್ಕೊಂಡು ನನ್ನ ಜೊತೆ ವಾದ ಮಾಡ್ತಿದ್ಯಲ್ಲ, ಇದು ಸರಿನಾ ಅಂತ ಜ್ಯೋತಿಕಾ ಕೇಳ್ತಿರ್ಬೇಕಾದ್ರೆ, ಈಗೇನು ನಿನ್ನ ಕಾರಿನ ಮಿರರ್ ತಾನೇ ಹೋಗಿರೋದು, ಅದನ್ನು ಸರಿ ಮಾಡ್ಸೋಕ್ಕೆ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡನ್ನು ನಾನು ಕೊಡ್ತೀನಿ, ಚರ್ಚೆ ಮಾಡಬೇಡ, ಇಲ್ಲಿಂದ ಹೊರಡು ಅಂತ ಅಂದಾಗ, ವಾಟ್ ಏನು ಹೇಳ್ತಿದ್ಯಾ, ಇಲ್ಲಿಂದ ಹೊರಡಬೇಕಾ, ತಪ್ಪು ಮಾಡಿ ನನ್ನ ಜೊತೆ ಆರ್ಗ್ಯೂ ಮಾಡ್ತಿದ್ಯಾ, ಎಷ್ಟೇ ಕೊಬ್ಬು ಅಂತ ಬೈತಾ ಇರ್ತಾಳೆ. ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯಾ ಅಂತ ಶಾರದಾ ಕೆನ್ನೆಗೆ ಜ್ಯೋತಿಕಾ ಹೊಡೆಯಕ್ಕೆ ಹೋಗ್ತಿರ್ಬೇಕಾದ್ರೆ ಸಿದ್ದು ಕೈ ಹಿಡ್ಕೋತಾನೆ, ಏನು ನಿನಗೆ ತಲೆಗೆಲೆ ಸರಿ ಇಲ್ವಾ, ನನ್ನ ಹೆಂಡತಿ ಮಕ್ಳಿಗೆ ಹೊಡೆಯಕ್ಕೆ ಬರ್ತಿದ್ಯಾ, ಹೆಂಗಿದೆ ಮೈಗೆ, ನೀನು ನಿಂತಿರೋದು ಹಳ್ಳಿಲಿ, ನೀನು ಇಷ್ಟ ಬಂದಂಗೆಲ್ಲ ಮಾಡೋಕ್ಕೆ ಇಲ್ಲಿ ಬಿಡಲ್ಲ ಅಂತ ಅಂದಾಗ, ವಾಟ್ ಏನು ನನ್ನ ಕೈನ ಹಿಡ್ಕೋತೀಯಾ, ನನಗೆ ಹೊಡೆಯಕ್ಕೆ ಬರ್ತೀಯಾ, ನೋಡ್ತಾ ಇರೋ ಈ ವಿಷಯನ ಇಟ್ಕೊಂಡು ನಿಮ್ಮಿಬ್ಬರಿಗೂ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರಿ ಅಂತ ಜ್ಯೋತಿಕಾ ಬೈತಾ ಇರ್ತಾಳೆ. ಹಾಗೆ ನಿನ್ನ ಕೆಲಸ ಎಷ್ಟೆಷ್ಟು ಅದು ನೋಡ್ಕೊ ಹೋಗು, ಇಲ್ಲಿಂದ ತೊಲಗು ಅಂತ ಅನ್ಬೇಕಾದ್ರೆ ನನ್ನೇ ಬೈತೀಯಾ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಕೂಗಾಡ್ತಿರ್ಬೇಕಾದ್ರೆ, ಅಲೋ ಆಂಟಿ ನೀವೇನು ಹಿಂಗೆ ಮಾತಾಡ್ತಿದ್ದೀರಾ, ಅಂಕಲ್ನ ಭಯಂಗಿಲ್ಲ, ಈ ರೋಡಿಗೆ ಕಾರು ಅಥವಾ ವೆಹಿಕಲ್ ಯಾವುದೇ ಬರೋಂಗಿಲ್ಲ ಅಂತ ನಾವು ಬೋರ್ಡ್ ಹಾಕಿದ್ದೀವಿ, ಅಂಥದ್ರಲ್ಲಿ ನೀವು ಬಂದಿದ್ದೀರಾ, ನಿಮಗೇನು ಮಾಡ್ತೀವಿ ಗೊತ್ತಾ ಅಂತ ಅನ್ಬೇಕಾದ್ರೆ ಆರತಿ ಆಂಟಿ ಅಂತ ಕರಿಬೇಡಿ ಕಂಡ್ರು, ಅವಳಿಗಿನ್ನೂ ಮದುವೆ ಆಗಿಲ್ಲ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶೇಮ್ ಆಗ್ತಾ ಇರುತ್ತೆ. ಹಾಗೆ ಸರಿ ಬಿಡಿ ಆಂಟಿ ಅಂತ ಕರೆಯಲ್ಲ, ಅಕ್ಕ ಅಂತ ಕರಿತೀವಿ ಅಂತ ಹೇಳ್ತಾ ಇರ್ತಾರೆ. ಈ ಸಿದ್ದು ಹತ್ರ ಅಂಕಲ್ ನೀವು ತಲೆ ಕೆಡಿಸ್ಕೋಬೇಡಿ, ಇದನ್ನೆಲ್ಲ ಪಂಚಾಯಿತಿ ನೋಡ್ಕೊಳ್ಳುತ್ತೆ, ನಾವಿದ್ದೀವಿ ಅಂತ ಅಂದಾಗ, ಏನ್ರೋ ಹಳ್ಳಿಲಿದ್ರು ಇಷ್ಟು ದಿಮಾಕ್ ಮಾತಾಡ್ತೀರಾ, ನಿಮ್ಮನ್ನೆಲ್ಲ ಆಮೇಲೆ ನೋಡ್ಕೋತೀನಿ ಅಂತ ಬೈಬೇಕಾದ್ರೆ, ಅಯ್ಯೋ ಅಕ್ಕ ಆಮೇಲೆ ನೋಡ್ಕೋಬೇಡಿ ಇವಾಗಲೇ ನೋಡ್ಕೊಳ್ಳಿ ಅಂತ ಹುಡುಗರು ಟೀಸ್ ಮಾಡ್ತಾ ಇದ್ರೆ, ಈ ಕಡೆ ಜ್ಯೋತಿಕನಿಗೊಂದು ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಕೋಪ ಮಾಡ್ಕೊಂಡು ಹೊರಟೋಗ್ತಿದ್ರೆ, ಅಕ್ಕ ಅಕ್ಕ ನಿಂತ್ಕೊ ಅಂತ ಆ ಮಕ್ಕಳೆಲ್ಲ ಟೀಸ್ ಮಾಡ್ತಾ ಇರ್ತಾರೆ. ಬಂದ್ರೋ ಆಟ ಆಡೋಣ ಅಂತ ಸಿದ್ದು ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡ್ತಾ ಇರ್ತಾನೆ. ಹಾಗೆ ಸಿಗ್ತಾರೆ ಹಣ್ಣು ತರಕಾರಿ ಎಲ್ಲ ತಿಂತ ಬರ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಊರುಗಳಲ್ಲಿ ಹಣ್ಣು ತರಕಾರಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿದೆ ಶಾರದವ್ರೆ ಅಂತ ಅಂದಾಗ, ಹೌದು ಸರ್ ಅಂತ ಮಾತಾಡಿಕೊಂಡು ಖುಷಿಯಿಂದ ಬರ್ತಿರ್ಬೇಕಾದ್ರೆ ಒಂದು ಅಂಕಲ್ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ಸರ್ ಸೈಕಲ್ ಅಂತ ಕಿರ್ತಿರ್ಬೇಕಾದ್ರೆ, ಅದು ಸೈಕಲ್ ತಾನೇ ಅಂತ ಸ್ಪೆಷಲ್ ಏನಿದೆ ಅದಕ್ಕೆ ಅಂತ ಅಂದಾಗ, ನಿನಗೆ ಗೊತ್ತಿಲ್ಲ ಆರತಿ, ಇದು ಎಷ್ಟು ಸ್ಪೆಷಲ್ ಗೊತ್ತಾ, ನನ್ನ ಜೀವನದ ಅತಿ ದೊಡ್ಡ ಘಟ್ಟ ಅಂದರೆ ಇದು ಸೈಕಲ್ಲು, ಇದಂದರೆ ನನಗೆ ಪ್ರೀತಿ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೂ ಸೈಕಲ್ ಹೊಡಿತಿದ್ದೆ, ದೀಪು ಹುಟ್ಟಿದ ಮೇಲೆ ಸಹ ಅವಳನ್ನು ಕರ್ಕೊಂಡು ಊರೆಲ್ಲ ಸುತ್ತುತ್ತಿದ್ದೆ, ಸಂತೆಗೆಲ್ಲ ಹೋಗ್ತಿದ್ದೆ, ಬ್ಯಾಂಗ್ಳೂರಿಗೆ ಸೇರಿಕೊಂಡಾಗ ಫುಡ್ ಡೆಲಿವರಿ ಮಾಡೋಕ್ಕೂ ಸಹ ಸೈಕಲಲ್ಲಿ ಹೋಗ್ತಾ ಇದ್ದೆ, ಅದು ನನ್ನ ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ಘಟ್ಟ ಅಂತ ಹೇಳ್ಬೋದು, ನನಗೆ ಕಷ್ಟದಲ್ಲಿದ್ದಾಗ ಇದು ನೆರವಾಗಿದೆ ಅಂತ ಅಂದಾಗ, ತಲೆ ಕೆಡಿಸ್ಕೊಬೇಡಿ ಹೋಗಿ ಸೈಕಲ್ ಇಸ್ಕೊಂಡು ಒಂದು ರೌಂಡ್ ನೀವು ರೌಂಡು ಸುತ್ತಾಡ್ಕೊ ಬನ್ನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಶಾರದಾ ತಾತನ ಹತ್ರ ಒಂದು ರೌಂಡ್ ಸೈಕಲ್ ಕೊಡ್ತೀರಾ, ಹೋಗಿ ಬರ್ತೀವಿ ಅಂತ ಅಂದಾಗ, ತಗೊಳ್ಳಮ್ಮ ಅಂತ ಕೊಟ್ಟಾಗ, ಸರ್ ನೀವು ಬನ್ನಿ ಅಂತ ಕರಿತಾ ಇರ್ತಾಳೆ. ಇಬ್ಬರು ಖುಷಿಯಿಂದ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಊರೆಲ್ಲ ರೌಂಡ್ ಹಾಕೊಂಡು ಬರ್ತಾ ಇದ್ರೆ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.